ಏನಪ್ಪ ನಿನ್ನ ಹೆಸರು? ಗಂಗಾಧರ್. ಸ್ನೇಹಿತರೆ, ಗಂಗಾಧರವರು ಕರೆ ಮಾಡಿದರು. ನಮ್ಮನೆ ಬತ್ತಲಿನಲ್ಲಿ ಒಂದು ಅವಸರ ಕೊಂಡಿದೆ ಅಂತ. ಇದು ಬಂದು ವಿಷರಹಿತ ಕೆರೆ ಹಾವು. ಇವುಗಳಿಂದ ಮನನಿಗೆ ಸಮಸ್ಯೆ ಇಲ್ಲ. ಮನನಿಗೆ ಬಂದು ನಿರ್ವಹಿಸಿದವುಗಳು ಮುಖ್ಯವಾಗಿ ರೈತನ ಮಿತ್ರ. ಶೇಕಡ 40% ಬೆಳೆಯನ್ನು ರೈತನಿಗೆ ಅರಿವಿಲ್ಲದ ಹಾಗೆ ಈ ಹಾವುಗಳು ಉಳಿಸ್ತಾ ಇದೆ. ದಯವಿಟ್ಟು ಹಾವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತನ್ನು ಕಾಪಾಡಿ. ಎಲ್ಲಾದರೂ ಆಡ್ಕೊಂಡು ಬಂದಾಗ 8453573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ವೃಕ್ಷಗಳಾದ ಸ್ನೇಹಿತರವ್ರ ನಂಬರ್ 9972879082, ಅಥವಾ ನಮ್ಮ ಆನಂದಿಯವ್ರ ನಂಬರ್ 9731906369, ಅಥವಾ ನಮ್ಮ ಲೋಹಿತ್ ಅವ್ರ ನಂಬರ್ 9113692931, ಅಥವಾ ನಮ್ಮ ಅಕ್ಮಲ್ ಅವ್ರ ನಂಬರು 8553640816, ಅಥವಾ ಇನ್ನೊಬ್ಬರು ಅವ್ರ ನಂಬರು 9590171505 ನಂಬರ್ ಕರೆ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅರಣ್ಯ ಇಲಾಖೆ ನಂಬರು 1926 ಟೋಲ್ ಫ್ರೀ ನಂಬರ್ ಅದು. ಅವ್ರಿಗೆ ಕರೆ ಮಾಡಬೇಕು. ಮತ್ತು ಇವು ಮಾನವನಿಗೆ ತುಂಬ ನಿರುಪದ್ರವ ಜೀವಿಗಳು ಮತ್ತು ಪರಿಸರಕ್ಕೆ ತುಂಬ ಪೂರಕವಾಗಿ ಬೇಕಾದಂಥ ಜೀವಿಗಳು. ಮತ್ತು ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಬಾಲ್ದಲ್ಲಿ ಹೊಡೆಯುತ್ತೆ, ಬಾಲ್ದಲ್ಲಿ ಮುಳ್ಳಿದೆ ಅಂತ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರವಾದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವ ಜೀವಕ್ಕೆ ಅಪಾಯ ಇಲ್ಲ. ಮುಖ್ಯವಾಗಿ ಇದಿರೋ ಕಡೆ ನಾಗರಾವು ಮತ್ತು ಕೊಳಕುಮಂಡಲ ಬರಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಇಲಿ ಮತ್ತು ಕಪ್ಪೆಗಳನ್ನು ಈ ವ್ಯಾಪ್ತಿನಲ್ಲಿ ಯಾವ ತಿಂದು ಖಾಲಿ ಮಾಡೋದ್ರಿಂದ ಈ ವ್ಯಾಪ್ತಿಗೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕೊಳಕುಮಂಡಲ ಬರಲ್ಲ. ಮತ್ತು ಹೇಳಿದ್ನಲ್ಲ, ಯಾವುದೇ ವನ್ಯಜೀವಿಗಳನ್ನು ಅಂದರೆ ಅವು ಸಹ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಸೇರಿಸಿ ಕೊಲ್ಲೋದು 1972ರ ಅರಣ್ಯ ಕಾಯ್ದೆ ಪ್ರಕಾರ ಅಕ್ಷಮ್ಯ ಅಪರಾಧ. ಯಾವುದೇ ಹಾವುಗಳನ್ನು ಸಾರ್ವಜನಿಕರು ಕೊಲ್ಲಬಾರದು. ನಮ್ಮ ಅರಣ್ಯ ಇಲಾಖೆ ಟೋಲ್ ಫ್ರೀ ನಂಬರ್ 1926 ಕರೆ ಮಾಡಿದಾಗ ಅವರು ಬಂದು ಹಾವನ್ನು ಸಂರಕ್ಷಣೆ ಮಾಡ್ತಾರೆ. ಹಾವನ್ನು ಕೊಂದರೆ ಒಂದು 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 3 ಲಕ್ಷ ಜುಲ್ಮನೆ ಸಹ ಬೀಳುತ್ತೆ. ಮತ್ತು ಹೇಳಿದ್ನಲ್ಲ, ಇವತ್ತಿನ ಜನರು, ಸಾಮಾನ್ಯ ಜನರು ಆರೋಗ್ಯವಾಗಿ ಮತ್ತು ಆಹಾರ ಸೇವನೆ ಮಾಡ್ತಾರೆ ಅಂದರೆ ಮುಖ್ಯವಾಗಿ ಹಾವುಗಳು ಮಹತ್ವವಾದ ಪಾತ್ರವನ್ನು ವಹಿಸ್ತಾ ಇದೆ. ಹೇಳಿದ್ನಲ್ಲ, ಇವುಗಳಿಂದ ಯಾವುದೇ ಕಾರಣಕ್ಕೂ ಬಾಲ್ದಲ್ಲಿ ಹೊಡೆಯಲ್ಲ, ಬಾಲ್ದಲ್ಲಿ ಮುಳ್ಳು ಸಹ ಇರೋದಿಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತನ್ನು ಕಾಪಾಡಿ. ಎಲ್ಲಾದರೂ ಅವಳ್ಕೊಂಡು ಬಂದಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1926 ಈ ನಂಬರ್ ಕರೆ ಮಾಡಿದಾಗ ಅವರು ನಮ್ಮ ಅರಣ್ಯ ಹಿಂಗೆ ಮಾಡ್ಕೊ ನಮ್ಮ ಟೋಲ್ ಫ್ರೀ ನಂಬರ್ 1926 ಅರಣ್ಯ ಇಲಾಖೆಗೆ ಫೋನ್ ಮಾಡಬೇಕು. ದಯವಿಟ್ಟು ಯಾರು ಉರಕ್ಷಕರಿಗೆ ಕರೆ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕೆಂದರೆ ನಾವು ಇದನ್ನ ಈ ಥರ ಸಂರಕ್ಷಣೆ ನೆಪದಲ್ಲಿ ಹಾವು ಹಿಡಿಬಾರ್ದು. ಅವ್ರ ಮುಖಾಂತರ ಕರೆ ಬಂದಾಗ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಬರ್ತೀವಿ. ಯಾಕೆಂದರೆ ಹಾವುಗಳನ್ನು ಸುಮ್ಮನೆ ನಮ್ಮ ಸಾರ್ವಜನಿಕರು ಕೊಲ್ತಾ ಇದ್ದಾರೆ. ಹಾಗೆ ಕೊಲ್ಲುವುದು ಅಕ್ಷಮ್ಯ ಅಪರಾಧ. ಹೇಳಿದ್ನಲ್ಲಿ ಇದು ಇರೋ ಕಡೆ ಮುಖ್ಯವಾಗಿ ನಾಗರಾವು ಮತ್ತು ಕೊಳಕುಮಂಡಲ ಬರಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತನ್ನು ಕಾಪಾಡಿ. ಧನ್ಯವಾದಗಳು.